ಮದ್ಯಪ್ರಿಯರಿಗೆ ಗುಡ್ ನ್ಯೂಸ್ ಕೊಟ್ಟ ರಾಜ್ಯ ಸರ್ಕಾರ. ಬಿಯರ್ ವಿಸ್ಕಿ ದರ ಇಳಿಕೆ ಮಾಡಿದ ಸರ್ಕಾರ. ಮದ್ಯಪ್ರಿಯರಿಗೆ ಗುಡ್ ನ್ಯೂಸ್. ಬಿಯರ್ ವಿಸ್ಕಿ ದರ ಇಳಿಕೆ. ರಾಜ್ಯ ಸರ್ಕಾರ ಮದ್ಯಪ್ರಿಯರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಅಬಕಾರಿ ಇಲಾಖೆ ಬಿಯರ್ ಮತ್ತು ಸ್ಪಿರಿಟ್ಸ್ಗಳಿಗೆ ದರ ಇಳಿಕೆ. ಆಲ್ಕೋಹಾಲ್ ಇನ್ ಬೇವರೇಜ್ ನೀತಿಯಡಿ ಹೊಸ ದರ. ಎಐಬಿ ತೆರಿಗೆ ನೀತಿ ಜಾರಿಗೆ ತಂದ ಭಾರತದ ಮೊದಲ ರಾಜ್ಯ. 5% ಆಲ್ಕೋಹಾಲ್ ಹೊಂದಿರುವಂತಹ ಬಿಯರ್ಗಳ ಬೆಲೆ ಇಳಿಕೆ. ಎಂಆರ್ಪಿ ದರ 20ರಿಂದ 25% ಬಿಯರ್ ವಿಸ್ಕಿ ಕಡಿಮೆ ಸಾಧ್ಯತೆ. ಮೇ 11ರಿಂದ ಬಿಯರ್ ವಿಸ್ಕಿ ದರ ಕಡಿಮೆ ಮಾಡಿರುವಂತಹ ಅಬಕಾರಿ ಇಲಾಖೆ. ಕಿಂಗ್ ಫಿಶರ್ ಪ್ರೀಮಿಯಂ, ಕಿಂಗ್ ಫಿಶರ್ ಅಲ್ಟ್ರಾ, ಬಡ್ವೈಸರ್, ಯುಬಿ ಎಕ್ಸ್ಪೋರ್ಟ್, ಹೈನಿಕನ್ ಸೇರಿ ಹಲವು ಬ್ರ್ಯಾಂಡ್ಗಳ ದರ ಇಳಿಕೆ ಆಗಿದೆ. ಪ್ರೀಮಿಯಂ ಸ್ಕಾಚ್ ವಿಸ್ಕಿಗಳ ಬೆಲೆ ಬಾಟಲಿಗೆ ₹1,000 ಕಡಿತ. ಕಡಿಮೆ ದರದ ಮದ್ಯದ ಬೆಲೆ ಏರಿಕೆ. 16 ತೆರಿಗೆ ಸ್ಲ್ಯಾಬ್ಗಳು 8ಕ್ಕೆ ಇಳಿಕೆ ಆಗಿದೆ. ಮದ್ಯದ ಬೆಲೆ ಜಾಸ್ತಿ ಆಗಿದೆ ಅಂತ ಯಾರೋ ಒಬ್ರು ಮದ್ಯದ ಅಂಗಡಿಗೆ ಬೆಂಕಿ ಇಡಕ್ಕೆ ಹೋಗ್ಬಿಟ್ಟಿದ್ರು. ಸರ್ಕಾರ ನೋಡಿ ಇಂಥ ವಿಚಾರಕ್ಕೆಲ್ಲ ಬೇಗ ಎಚ್ಚೆತ್ಕೊಳ್ಳುತ್ತೆ. ಈಗ ಮೇ 11ನೇ ತಾರೀಕಿನಿಂದನೂ ಸಹಿತ ಮದ್ಯದ ಮೇಲೆ ದರ ಇಳಿಕೆಯನ್ನ ಮಾಡಿದೆ. ಆಲ್ಕೋಹಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 5% ಆಲ್ಕೋಹಾಲ್ ಹೊಂದಿರುವಂತಹ ಬಿಯರ್ಗಳ ಬೆಲೆ ಇಳಿಕೆ ಆಗಿದೆ. ಇನ್ನು ಎಂಆರ್ಪಿ ದರ 20ರಿಂದ 25% ಬಿಯರು ವಿಸ್ಕಿ ಕಡಿಮೆ ಆಗುವಂಥ ಸಾಧ್ಯತೆ ಇದೆ. ಮೇ 11ರಿಂದ ಬಿಯರ್ ವಿಸ್ಕಿ ದರ ಕಡಿಮೆ ಮಾಡಿರುವಂಥ ಅಬಕಾರಿ ಇಲಾಖೆ. ಕಿಂಗ್ ಫಿಶರ್ ಪ್ರೀಮಿಯಂ ಏನು ಬ್ರ್ಯಾಂಡ್ಸ್ಗಳಿದಾವಲ್ಲ ಆ ಬ್ರ್ಯಾಂಡ್ ಮೇಲೆ ಇದೀಗ ದರ ಇಳಿಕೆಯನ್ನು ಮಾಡಿರುವಂಥದ್ದು. ಕಡಿಮೆ ದರದ ಮದ್ಯದ ಬೆಲೆ ಏರಿಕೆ. 16 ತೆರಿಗೆ ಸ್ಲ್ಯಾಬ್ಗಳು 8ಕ್ಕೆ ಇಳಿಕೆ ಆಗಿದೆ. 16 ತೆರಿಗೆ ಸ್ಲ್ಯಾಬ್ಗಳಿದ್ದಂಥದ್ದು ಇದೀಗ 8ಕ್ಕೆ ಇಳಿಕೆ. ನೋಡಿ, ಅಬಕಾರಿ ಇಲಾಖೆ ಅಂದರೆ ಮದ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಟ್ಗಳು ವ್ಯತ್ಯಾಸ ಆಗುವಂಥದ್ದು ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸಿದ್ವಿ. ಅಂದರೆ ಒಂದು ಕಡೆ ಬಿಯರ್ ವಿಸ್ಕಿ ಬೆಲೆಗಳನ್ನು ಮದ್ಯ ಮಾರಾಟದಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಲೆಯನ್ನು ಹೆಚ್ಚಳ ಮಾಡಿರುವಂಥದ್ದು ಸರ್ಕಾರ. ಬಟ್ ಇದೀಗ ಒಂದು ಕಡೆ ಮದ್ಯಪ್ರಿಯರಿಗೆ ಗುಡ್ ನ್ಯೂಸನ್ನು ಕೊಟ್ಟಿದೆ. ಒಂದಿಷ್ಟು ಬ್ರ್ಯಾಂಡ್ಗಳನ್ನು ಸೇರಿದಂತೆ ಹಲವು ವಿಚಾರದಲ್ಲಿ ಮದ್ಯದ ಪ್ರಿಯರಿಗೆ ಗುಡ್ ನ್ಯೂಸ್. ನಾವು ಆಗಲೇ ಒಂದು ಸ್ಟೋರಿಯನ್ನು ನೋಡಿದ್ವಿ. ಆಲ್ಕೋಹಾಲ್ ಬೆಲೆ ಹೆಚ್ಚಾಗಿದೆ ಅಂತ ಹೇಳಿ ಬಾಟಲಲ್ಲಿ ಪೆಟ್ರೋಲ್ ಹಾಕೊಂಡು ಬಂದು ಅಂಗಡಿಗೆ ಬೆಂಕಿ ಹಚ್ಚೋದಕ್ಕೆ ಮುಂದಾಗಿದ್ದ. ಅದಕ್ಕೆ ಇವ್ರ ಸಹವಾಸನೇ ಬೇಡ ಅಂತ ಹೇಳಿ ಸರ್ಕಾರ ತನ್ನ ನಿರ್ಧಾರವನ್ನೇ ಬದಲಾಯಿಸಿಕೊಂಡು ಬಿಟ್ಟಿದೆ. ಈಗ ಅಬಕಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಯರ್ ಮದ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ಈ ಹಿಂದೆ ಎಷ್ಟೆಲ್ಲ ಏರಿಕೆ ಮಾಡಿತ್ತು. ಈಗ ಕರೆಂಟ್ ಬಿಲ್ ಆಗಿರ್ಬೋದು, ವಾಟರ್ ಬಿಲ್ ಆಗಿರ್ಬೋದು, ಅಥವಾ ಸಣ್ಣ ತರಕಾರಿಯಿಂದ ಹಿಡಿದು ಕಾಳು ಧಾನ್ಯಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಹೇಳಿದಾಗ ಎಲ್ಲವೂ ಕೂಡ ದುಬಾರಿ ಆಗಿದೆ. ಆದರೆ ಯಾವುದರ ಮೇಲೂ ಕೂಡ ದರದ ಬಗ್ಗೆ ಯೋಚನೆ ಮಾಡಿದಂಥ ಸರ್ಕಾರ ಎಣ್ಣೆ ವಿಚಾರಕ್ಕೆ ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದೆ. ಬಿಯರ್ ದರ ಇಳಿಕೆ. ಕಿಂಗ್ ಫಿಶರ್ ಹಳೆಯ ದರ 170, ಹೊಸ ದರ 190 ಇತ್ತು. ಹಳೆಯ ದರ 150, ಹೊಸ ದರ 225 ಆಗಿತ್ತು. ಹಳೆಯ ದರ 170, ಹೊಸ ದರ 190 ಕಿಂಗ್ ಫಿಶರ್ ಅಲ್ಟ್ರಾ. ಈಗ ಇದೀಗ ಒಂದು ನಿರ್ಣಯವನ್ನು ಸರ್ಕಾರ ತೆಗೆದುಕೊಂಡಿದೆ.